ಏನು ಇನ್ನು ಯಾರು ಬರ್ಲೇ ಇಲ್ಲ? ಹೋಗ್ರೆ ಹೋಗ್ರೆ. ಏನು ರಾಮ್ ಪ್ರಸಾದ್ ಇನ್ನೂ ಬರ್ಲೇ ಇಲ್ಲ? ಹರಿಬಾಬು ಅವರೇ, ಇದೇನು ಇಷ್ಟೊಂದು ಕಾಗದ ಬಂದಿದೆ? ಇದೆಲ್ಲ ಆಫೀಸ್ದಲ್ಲ, ನನಗೇ ಬಂದಿರೋ ಕಾಗದಗಳು. ಒಂದೇ ದಿವಸದಲ್ಲಿ ಇಷ್ಟೊಂದು ಕಾಗದನ? ಹೌದು, ಇದೆಲ್ಲ ನನ್ನ ಕವಿತೆಗಳು. ಪತ್ರಿಕೆ ಕಳಿಸಿದ್ದೆ, ಪುನಃ ಎಲ್ಲ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಇದರಿಂದ ಹೂವಿನಂತ ಮನಸ್ಸಿರೋ ಕವಿಯ ಹೃದಯಕ್ಕೆ ಎಷ್ಟೊಂದು ನೋವಾಗುತ್ತೆ ಅಂತ ಅವರಿಗೇನ್ ಗೊತ್ತು. ಗುಡ್ ಮಾರ್ನಿಂಗ್ ಸರ್. ಸರ್, ಗುಡ್ ನ್ಯೂಸ್ ಸರ್. ರಮೇಂದ್ರ ಮತ್ತು ಶುಭೇಂದ್ರ ಕಂಪನಿಯವರು ಅವ್ರ ತಪ್ಪನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಈ ಕಾಗದಕ್ಕೆ ರುಜು ಹಾಕಿದ್ರೆ 50,000 ರೂಪಾಯಿ ವಾಪಸ್ ಬರುತ್ತೆ. ರುಜು ಇರ್ಲಿ, ತಮ್ಮ ತಾಯಿ ಆರೋಗ್ಯ ಹೇಗಿದೆ ಹೇಳಿ? ಪರವಾಗಿಲ್ಲ ಸರ್. ಏನಾಗಿತ್ತು? ಬ್ರೀದಿಂಗ್ ಟ್ರಬಲ್. ಡಾಕ್ಟರ್ ಹೇಳಿದ್ರು ಇನ್ನೇನು ಭಯ ಇಲ್ಲ ಅಂತ. ಓ, ಅದಕ್ಕೆ ತಾವು ನಿರ್ಭಯವಾಗಿ ಫುಟ್ಬಾಲ್ ಮ್ಯಾಚ್ ನೋಡೋದಕ್ಕೆ ಸ್ಟೇಡಿಯಂಗೆ ಹೋಗಿದ್ರಾ? ಯಾವ ಸ್ಟೇಡಿಯಮು? ಅದೇನ್ ಮ್ಯಾಚು? ನೀವೇನು ಹೇಳ್ತಿದ್ರ ಸರ್? ಗೋವಿಂದ ಬಂದಿದ್ರೆ ಇನ್ನ ಮಜಾ ಬಂದಿರೋದು. ಯು ಡ್ಯಾಮ್ ಲಯರ್, ಬ್ಲಡಿ ಬ್ಲಫರ್! ನಿನ್ನ ತಂದೆ ಆಗಿರೋ ನನ್ನ ಮುಂದೆ ಸುಳ್ಳು ಹೇಳೋದಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಎಸ್ ಸರ್. ನೋ ಸರ್. ವಾಟ್ ಡು ಯು ಮೀನ್? ಎಸ್ ಸರ್, ನೋ ಸರ್? ತಾವು ನನ್ನ ತಂದೆ ಸಮಾನ ಅಂದ್ರೆ ಅದಕ್ಕೆ ಸರ್. ನಾನು ಸುಳ್ಳು ಹೇಳ್ತಿದ್ದೀನಿ ಅಂದ್ರೆ ಅದಕ್ಕೆ ನೋ ಸರ್. ಸ್ಟಾಪ್ ಯುವರ್ ನಾನ್ಸೆನ್ಸ್. ನಿನ್ನೆ ನನ್ನ ಕಣ್ಣಾರೆ ನಿನ್ನ ಸ್ಟೇಡಿಯಂ ಅಲ್ಲಿ ನೋಡಿದ್ದೀನಿ. ನಾನು ನಿನ್ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ಸ್ಪೋರ್ಟ್ಸ್ ವಿಷಯನೇ ನನಗೆ ಗೊತ್ತಿಲ್ಲ ಅಂತ ಹೇಳಿ ನನ್ನ ಮುಂದೆ ಆಕ್ಟ್ ಮಾಡ್ತೀಯ? ಆಕ್ಟ್. ಈ ಪಿಕ್ಚರ್ ಡುವೆಲ್ ಮಾಡ್ತಾ ಇದೀನಿ ಕಣೋ. ಸತ್ಯನ ನಿತಿನ್ ಅಂತ ಅವಳಿ ಜವಳಿ. ಒಂದು ಕ್ಯಾರೆಕ್ಟರ್ಗೆ ಮೀಸೆ ಇದೆ, ಇನ್ನೊಂದು ಕ್ಯಾರೆಕ್ಟರ್ಗೆ ಮೀಸೆ ಇಲ್ಲ, ಅಷ್ಟೇ ವ್ಯತ್ಯಾಸ. ಅರ್ಥವಾಯ್ತು ಸರ್. ನನಗೆ ಈಗ ಅರ್ಥವಾಯ್ತು ಸರ್. ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರಲ್ಲಿ ಏನು ತಪ್ಪಿಲ್ಲ. ಮೊದಲು ಈ ಕಾಗದಕ್ಕೆ ರುಜು ಹಾಕ್ಬಿಡಿ. ವಿಷಯ ಏನಂತ ಆಮೇಲೆ ಹೇಳ್ತೀನಿ. ಆಮೇಲೇನೋ ಹೇಳೋದೇನಿದ್ರು ಈಗ ಹೇಳು. ಇಷ್ಟೊಂದು ಎಕ್ಸೈಟ್ ಆಗಬೇಡಿ ಸರ್. ನಮ್ಮ ತಂದೆ ಹೇಳ್ತಿದ್ರು, ಕೋಪವೆಂಬುದು ಅನರ್ಥ ಸಾಧನ, ಕೋಪವೇ ಸಂಸಾರ ಬಂಧನ, ಕೋಪದಿಂದ ಇಹಪರದ ಲಯವನೈದುವುದು ಅಂತ ಆ ಕುಮಾರವ್ಯಾಸ ಹೇಳಿದ್ದಾರೆ ಸರ್. ಆಹಾ, ಇನ್ಮೇಲೆ ನನ್ನ ಮುಂದೆ ನಾಟಕ ಆಡಬೇಡ. ಇನ್ಮೇಲೆ ನಿನ್ನ ಮಾತಿಗೆಲ್ಲ ಮರಳಾಗಲ್ಲ. ನಾನು ಸ್ಟೇಡಿಯಂಗೆ ಬಂದಾಯ್ತು, ನಿನ್ನಲ್ಲಿ ನೋಡಾಯ್ತು. ಸರ್, ದೊಡ್ಡೋರು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನನ್ನ ಸ್ಟೇಡಿಯಂ ನೋಡಿದ್ರಲ್ಲ, ನಾನು ಯಾವ ಡ್ರೆಸ್ ಹಾಕಿದ್ದೆ? ಅದು ನೀನು ಬಣ್ಣ ಬಣ್ಣದ ಟೀ ಶರ್ಟ್, ಕೆದರಿದ ಕ್ರಾಪು, ಕೂಲಿಂಗ್ ಗ್ಲಾಸ್ ಅಲ್ವೇ ಸರ್? ಕರೆಕ್ಟು. ನೋಡಕೊಳ್ಳೆ ಲೋಫರ್ ಇದ್ದಾಗಿತ್ತ ತಾನೆ? ಕರೆಕ್ಟು. ಏನ್ ಸರ್, ಯಾವತ್ತಾದ್ರೂ ನೀವು ನನ್ನ ಅಂತ ಕುಲ್ಗೆಟ್ ಅವತಾರದ ನೋಡಿದಿರಾ? ನಿನ್ನೆ ನೋಡಿದ್ನಲ್ಲ. ನೋಡಿದ್ರಿ ನಿಜ. ಆದ್ರೆ ಅವನು ದಶರಥ್ ಪ್ರಸಾದ್ ರಾಮ್ ಪ್ರಸಾದ್ ಶರ್ಮಾ ಅಲ್ಲ. ದಶರಥ್ ಪ್ರಸಾದ್ ಲಕ್ಷ್ಮಣ್ ಪ್ರಸಾದ್ ಶರ್ಮಾ, ನನ್ನ ತಮ್ಮ. ನಾವಿಬ್ರು ಅವಳಿ ಜವಳಿ ಸರ್. ಏನು ಅವಳಿ ಜವಳಿನ? ನಿನ್ನೆ ನೀವು ನೋಡಿದ ಮುಖದಲ್ಲಿ ಮೀಸೆ ಇತ್ತ? ಮೀಸೆ ಇರ್ಲಿಲ್ವಾ? ನೆವರ್. ಪ್ಲೀಸ್ ಶೇರ್ ಸರ್. ಬೋಲ್ಡ್ ಮೀಸೆ ಮುಖದವನು. ಅಕ್ಷರಕ್ಕೆ ಲಕ್ಷ ಕೊಟ್ರು ಅಮೃತ ನುಡಿಯ ನಾಲ್ಗೆ ನನ್ನದು. ನಮ್ಮ ತಂದೆಯವ್ರು ಹೇಳ್ತಾ ಇದ್ರು, ಅನ್ಯಾಯವಾಗಿ ಹೇರೋ ಆಪಾದನೆನ ಹೊರಬೇಡ, ವಿನಾಕಾರಣ ಮಾಡೋ ನಿಂದ್ರನ್ನ ಸಹಿಸ್ಬೇಡ, ಅವಮಾನದ ಸ್ಥಳದಲ್ಲಿ ಇರ್ಬೇಡ ಅಂತ.
ಯಾವಾಗ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ವೋ ಆವಾಗ ನಾ ಈ ಸ್ಥಳದಲ್ಲಿ ಇರೋದ್ರಲ್ಲಿ ಅರ್ಥವೇ ಇಲ್ಲ ಸರ್. ದಯವಿಟ್ಟು ನನ್ನ ರಾಜೀನಾಮೆಯನ್ನ ಸ್ವೀಕರಿಸಿ ಸರ್. ನಾ ಬರ್ತೇನೆ ಸರ್. ಏ ಲಕ್ಷ್ಮಣ ಪ್ರಸಾದ್ ಅಲ್ಲ ರಾಮ್ ಪ್ರಸಾದ ನಂಬಿಕೆ ಇದೆಯಯ್ಯ, ನಂಬಿಕೆ ಇದೆ. ಬಹುಶಃ ನೀನ್ ಹೇಳಿದ ಹಾಗೆ ಅವನಿಗೆ ಮೀಸೆ ಇಲ್ಲ ಅಂತ ಕಾಣುತ್ತೆ. ಬಹುಶಃ ಏನ್ ಬಂತು ಸರ್? ಮೀಸೆ ಇಲ್ದಿರ ಮುಖದಲ್ಲಿ ಮೀಸೆ ಹೇಗ್ ಸರ್ ಕಾಣುತ್ತೆ? ಇಷ್ಟು ಹೇಳಿದ್ರು ಅಡ್ಗೋಡ ಮೇಲೆ ದೀಪ ಇಟ್ಟಾಗ ಮಾತಾಡ್ತಿರಲ್ಲ ಸರ್. ನಾನ್ ನಿಮ್ಮನ್ನ ತಂದೆ ಸಮಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೀವು ನನ್ನ ಸುಳ್ಳಾಗಿ ಮಾಡ್ಬಿಟ್ರಿ ಸರ್. ನಾ ಬರ್ತೀನಿ. ಅಯ್ಯೋ ಮಗು ಇಲ್ಲ, ನಾನ್ ತಪ್ಪು ಮಾಡ್ಬಿಟ್ಟೆ. ಅಲ್ಲಯ್ಯ, ಈಗ ತಾನೇ ನೀನು ಹೇಳಿದೆ ನನ್ನ ತಂದೆ ಸಮಾನ ಅಂತ. ತಂದೆಯಾದವನಿಗೆ ಒಂದು ಮಾತು ಬೈಯೋದಕ್ಕೂ ಹಕ್ಕಿಲ್ವೇನಯ್ಯ? ಹಕ್ಕಿದೆ ಅಂತ ಪಕ್ಕೆ ಮುರಿಕ್ ನೋಡಿದ್ರೆ ಹೇಗ್ ಸರ್ ತಡ್ಕೊಳ್ಳಿ? ನಾ ಬರ್ತೀನಿ ಸರ್. ಇಲ್ಲ, ಏನೋ ಕೆಟ್ಟಗಳಿಗೆ ಸಮಾಧಾನ ಮಾಡ್ಕೊ. ಹೌದು, ನಿನ್ ತಮ್ಮ ಅಂತ ಹೇಳಿದೆಯಲ್ಲ? ಹೌದು ಸರ್, ದಶರಥ್ ಪ್ರಸಾದ್ ಲಕ್ಷ್ಮಣ್ ಪ್ರಸಾದ್ ಶರ್ಮಾ. ಅವನು ಏನ್ ಮಾಡ್ಕೊಂಡಿದ್ದಾನೆ? ಪೋಲಿ ಅಲ್ಕೊಂಡಿದ್ದಾನೆ ಸರ್. ಆಟ, ನಾಟಕ, ಸಂಗೀತ ಅನ್ಕೊಂಡು. ಓಹೋ, ಸಂಗೀತ ಬೇರೆ ಬರುತ್ತೋ? ಬರುತ್ತೆ ಸರ್. ಏನ್ ಪ್ರಯೋಜನ? 3 ಕಾಸು ಸಂಪಾದನೆ ಮಾಡಲ್ಲ. ಅಯ್ಯಯ್ಯೋ, ಅಂದ್ರೆ ಇಡೀ ಮನೆ ಜವಾಬ್ದಾರಿ ನಿನ್ನ ಹೆಗಲ ಮೇಲೆ ಇದೆ ಏನು? ಹೌದು ಸರ್. ನೀನು ಒಂದ್ ಕೆಲಸ ಮಾಡು, ನಾಳೆ ಅವನ್ ಕರ್ಕೊಂಬ, ನಾನು ಅವನಿಗೊಂದು ಕೆಲಸ ಕೊಡ್ತೀನಿ. ಅದು ಸಾಧ್ಯವಿಲ್ಲ ಸರ್. ಯಾಕಾಗಲ್ಲ? ಏಕಾಲದಲ್ಲಿ ನಾವಿಬ್ರು ಒಂದೇ ಸ್ಥಳದಲ್ಲಿ ಇರೋಕ್ಕಾಗಲ್ಲ ಸರ್. ಯಾಕಯ್ಯ, ನೀವೇನ್ ಜಡವಸ್ತುಗಳ? ಉತ್ತರ ಧ್ರುವ ದಕ್ಷಿಣ ಧ್ರುವ ಸೇರುತ್ತಾ ಸರ್? ಹಗಲು ರಾತ್ರಿ ಒಟ್ಟಿಗೆ ಇರಕ್ಕಾಗತ್ತಾ? ಏನೇ ಮಾಡಿದ್ರು ನಾನಿರೋ ಜಾಗಕ್ಕೆ ಅವ್ನು ಬರಲ್ಲ ಸರ್. ಓಹೋ, ಹೌದು, ಅವನಿಗೆ ಸಂಗೀತ ಬರುತ್ತೆ ಅಂತ ಹೇಳ್ದಲ್ಲ. ಒಂದ್ ಕೆಲಸ ಮಾಡು, ನಾಡಿದ್ದು ಹೇಗಿದ್ರು ರಜಾ ಇದೆ, ನೀನ್ ಅವನ್ನ ನಮ್ಮ ಮನೆಗೆ ಕಳಿಸು. ನನ್ನ ಮಗಳಿಗೆ ಸಂಗೀತ ಪಾಠನಾದ್ರೂ ಕಲಿಸ್ಲಿ. ಸರ್, ನೀವಿಲ್ದೇ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡ್ತೀರಾ ಸರ್? ದಶರಥ ಪ್ರಸಾದ್ ರಾಮ್ ಪ್ರಸಾದ್ ಶರ್ಮಾ, ಇವತ್ತು ನಿನ್ಗೆ ನಾನು ಅನ್ಯಾಯ ಮಾಡಿಬಿಟ್ಟಿದ್ದೀನಿ, ನಿನ್ನ ಮನಸ್ಸಿಗೆ ನೋವು ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು. ನೀನ್ ನಿನ್ನ ತಮ್ಮನ ಕಳಿಸ್ಲೇಬೇಕು. ಈ ಜಗತ್ನಲ್ಲಿ ಯಾರೋ ಸತ್ಯವಂತರು? ಸಮಯಕ್ಕೆ ತಕ್ಕಾಗಿ ಎಲ್ರು ಬುರುಡೆ ಬಿಡೋರೆ. ದಡ್ರು ಸಿಕ್ಕಾಕೊಂಡು ಒದ್ದಾಡ್ತಾರೆ. ಜಾಣರು ಬುರುಡೆ ಮೇಲೆ ಬುರುಡೆ ಬಿಡ್ತಾ ಎದುರಾಳಿನ ಫೂಲ್ ಮಾಡ್ತಾ ಹೋಗ್ತಾರೆ. ರಾಘು, ನಾನ್ ಸತ್ಯವಾಗ್ಲೂ ಅವ್ರನ್ನ ಫೂಲ್ ಮಾಡ್ಬೇಕಂತ ಆಸೆ ಇಲ್ಲ. ನಾನ್ ಸುಳ್ಳಿಂದ ತಪ್ಸ್ಕೋಬೇಕು ಅಂತ ಏನೋ ಮಾಡಕ್ ಹೋದೆ, ಅದಿನ್ನೇನೋ ಆಗೋಯ್ತು. ಈ ಸಮಯದಲ್ಲಿ ನಾನ್ ನನ್ ಕೆಲಸ ಉಳಿಸ್ಕೊಳ್ಳೋಕೋಸ್ಕರ ಏನಾದ್ರೂ ಮಾಡ್ಲೇಬೇಕು. ನೋಡು, ನಾನ್ ಸ್ವಂತ ಮೀಸೆ ಹೋದ್ರೂ ಪರವಾಗಿಲ್ಲ, ಬಾಡ್ಗೆ ಮೀಸೆ ಇಟ್ಕೊಂಡು ನಾನ್ ಆಫೀಸ್ಗೆ ಹೋಗ್ಬೇಕು. ಮೀಸೆ ಕಿತ್ತಾಕಿ ಅವ್ರ ಮನೆಗೆ ಹೋಗ್ಬೇಕು. ಒಂದ್ ಹೆಸರಿನಲ್ಲಿ ತಂದೆಯವ್ರ ಹತ್ರ ಉದ್ಯೋಗ, ಇನ್ನೊಂದ್ ಹೆಸರಿನಲ್ಲಿ ಮಗಳ ಹತ್ರ ಕೆಲಸ. ಬೇರೆ ದಾರಿನೇ ಇಲ್ಲ. ಸಿಲ್ವರ್ ಜೂಬ್ಲಿ ಏನು? ಗೋಲ್ಡನ್ ಜೂಬ್ಲಿ. ಯಾವ್ದು? ಹಿಟ್ಟು ಕಣೋ, ಸೂಪರ್ ಹಿಟ್ಟು. ಯಾವ ಹಿಟ್ಟು? ಸೆಕ್ಸ್, ರೊಮ್ಯಾನ್ಸ್, ಟ್ರಾಜಿಡಿ, ಕಾಮಿಡಿ, ಫ್ಯಾಮಿಲಿ ಡ್ರಾಮಾ, ಎಮೋಷನ್ ಎಲ್ಲ ಇದೆ. ಈ ಕಥೆನ ಸಿನಿಮಾ ಮಾಡಿ ಅದ್ರಲ್ಲಿ ನಾನು ಡಬಲ್ ಆಕ್ಟಿಂಗ್ ಮಾಡಬೇಕು. ಹಗಲೊತ್ತು ಆಫೀಸ್ನಲ್ಲಿ ಬಾಸ್ ಜೊತೆ ಕೆಲಸ, ರಾತ್ರಿ ಹೊತ್ತು ಅವ್ರ ಮಗಳ ಜೊತೆ ಲವ್, ಡುವೆಟ್ ಸಾಂಗ್. ಬೆಕ್ಕಕ್ಕೆ ಚೆಲ್ಲಾಟ, ಇಲ್ಲಿಗೆ ಕಾಣಿಸಂತ. ಯಾವ್ದಾದ್ರು ಒಂದು ಸೊಲ್ಯೂಷನ್ ಬೇಗ ಹೇಳು ಅಂದ್ರೆ. ಯಾಕೋ ಹಾಗಂತ್ಯಾ? ಹೇಗಿದ್ರು ನಿನಗೆ ಸಿನಿಮಾದಲ್ಲಿ ಪಾಠ ಮಾಡ್ಬೇಕು ಅಂತ ಇಷ್ಟ ಇತ್ತು. ಈಗ ದೇವ್ರು ನಿನಗೆ ನಿಜ ಜೀವನದಲ್ಲಿ ಡುವೆಲ್ ರೋಲ್ ಮಾಡೋ ಅವಕಾಶ ಕೊಟ್ಟಿದ್ದಾನೆ. ಅದನ್ನ ಕಳ್ಕೋಬೇಡ, ಬೋರ್ಸು. ನಾನು ಇದೇ ತರ ಮೀಸೆ ಕೊಡ್ತೀನಿ. ಕೊಡ್ತೀಯ ತಾನೆ? ಶೂರ್, ಎಸ್ ಮ್ಯಾನ್. ಹಾಗಾದ್ರೆ ನಾನು ಮೀಸೆ ಬೋಳ್ಸ್ಬಿಡ್ಲಾ? ಸೇವ್ ಇಟ್, ಟೇಕ್ ಇಟ್.